ಎಲ್ಲರಿಗೂ ನಮಸ್ಕಾರ. ನನಗೆ ಇವಾಗ ಸಂಕ್ರಾಂತಿ ಹಬ್ಬ ಬರುತ್ತಲ್ವಾ, ಹಬ್ಬ ಅಂದ ತಕ್ಷಣ ಒಂದು ವಿಷಯ ಜ್ಞಾಪಕಕ್ಕೆ ಬರುತ್ತೆ. ನಾವು ತಮಿಳ್ನಾಡಲ್ಲಿ ಪೊಳ್ಳಾಚಿ ಅಂತ ಊರಲ್ಲಿ ಇದ್ವಿ, ನಾವೆಲ್ಲ ಚಿಕ್ಕವರಾಗಿರುವಾಗ. ಅಲ್ಲಿ ಪೊಳ್ಳಾಚಿ ಸಂತೆ ಎಂಬುದು ತುಂಬ ಪ್ರಸಿದ್ಧವಾದದ್ದು. ಆ ಸಂತೆ ಒಳಗೆ ಸಿಕ್ಕದಿರೋ ಪದಾರ್ಥಗಳೇ ಇಲ್ಲ. ಅದು ಹುಲ್ಲಿಂದ ಹಸುವರೆಗೂ ಮನೆ ಇದು ಏನು ಬೇಕಾದರೂ ಎಲ್ಲನೂ ಅಲ್ಲಿ ತಂದು ಮನೆ ಸಾಮಾನುಗಳು, ತರಕಾರಿಗಳು, ಹಣ್ಣುಗಳು, ಬಟ್ಟೆ ಬರಿ ಎಲ್ಲ ಸಾಮಾನು ಸಿಗೋದು. ಯಾವ್ಯಾವ ಊರಿಂದನೋ ಅದು ಒಂದು ಸಾಂಗ್ ಕೂಡ ಬರುತ್ತೆ ತಮಿಳಲ್ಲಿ. பொதியை ஏத்தி வண்டியிலே பொள்ளாச்சி சந்தையிலே விருதுநகர் வியாபாரிக்கு செல்ல கண்ணு நீயும் வித்து போட்டு ಪಣತೆ ಎಣ್ಣು ಸೆಲ್ಲ ಕಣ್ಣು ಅಂತ. ಏನು ಗೊತ್ತಾ, ವಿರುದುನಗರ್ ಅನ್ನೋದು ಒಂದು ಕಡೆ, ಬೇರೆ ಊರಿಂದ ಎಲ್ಲೆಲ್ಲಿ ಯಾವ ಊರಿಂದನೋ ಬಂದು ಆ ಊರಲ್ಲಿ ಸಾಮಾನು ತೊಗೊಂಡು ಬಂದು ಅಲ್ಲಿ ಬಂದು ಸೇಲ್ ಮಾಡ್ತಾರೆ ಅಂತ. ಸಂತೆ ಪ್ರಸಿದ್ಧ ಅಂದರೆ ಅಷ್ಟು ಪ್ರಸಿದ್ಧ. ಅಲ್ಲಿ ಹಸುಗಳು, ಎತ್ತಿನ ಗಾಡಿಗಳು ಜಾಸ್ತಿ ಬರೋದು. ನಾವೆಲ್ಲ ಚಿಕ್ಕವರಾಗಿದ್ವಿ. ಎತ್ತಿನ ಗಾಡೀಲಿ ಪಕ್ಕದಲ್ಲಿರೋಂಥವ್ರು, ದೂರದಲ್ಲಿರೋಂಥವ್ರು ಎಲ್ಲ ಸಾಮಾನುಗಳು ಹಾಕ್ಕೊಂಡು ತೊಗೊಂಬಂದು ಅಲ್ಲಿ ಮಾರ್ತಾಯಿದ್ರು. ಇದು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ನಾವು ಅಂಗಳ ಬಂದು ಸಗಣಿ ಹಾಕಿ ಇದು ಮಾಡ್ತಾಯಿದ್ದೀವಲ್ವ, ಆವಾಗೆಲ್ಲ ಸಗಣಿ ಹಾಕಿ ಅದು ಎಷ್ಟೊಂದು ಹೈಜೀನ್ ಅಂತ. ಇವಾಗ ಅಲ್ಲಿ ಸಗಣಿ ಅಂದರೆ ಏನು ಅಂತಲೇ ಮಕ್ಕಳಿಗೆ ಗೊತ್ತಿಲ್ಲ. ಅದು ಸಗಣಿ ಬಂದು ಹಾಕಿ ಸಾರಿಸಿ ಇಷ್ಟು ದೊಡ್ಡ ದೊಡ್ಡ ರಂಗೋಲಿ, ಒಬ್ಬರ ಮನೆಯಿಂದ ಒಬ್ಬರ ಮನೆ, ಇವತ್ತು ಹಾಕಿದ್ದು ನಾಳೆ ಹಾಕಬಾರ್ದು, ಆ ಥರ ಎಲ್ಲ ಒಂದು ಕಾಂಪಿಟೇಷನ್ ಎಲ್ಲ ಇರ್ತಿತ್ತು. ಅದೆಲ್ಲ ನನಗೆ ಒಂದು ಸ್ವೀಟ್ ಮೆಮರೀಸ್ ಆಗಿದೆ. ಅದಕ್ಕೆ ಆ ಸಂತೆ ನಾವಿದ್ದ ಮನೆಗೆ ಪಕ್ಕದಲ್ಲಿತ್ತು. ನಮ್ಮ ತಂಗೀರಿಬ್ಬರೂ ಬಕೆಟ್ ಎತ್ಕೊಂಡು ಸಗಣಿ, ಹಸಿರಾಗಿ ಚೆನ್ನಾಗಿರೋ ಸಗಣಿ ಅಲ್ಲಿ ಸಿಗುತ್ತೆ ಅಂತ ಹೋಗಿ ತೊಗೊಂಡು ಬರೋರು. ತೊಗೊಂಡು ಬಂದು ಇವಾಗ ನೆನೆಸ್ಕೊಂಡ್ರೆ ಇವಾಗ ಯಾರಾದರೂ ಮುಟ್ತಾರ ಸಗಣಿನ, ಆ ಥರ ಆಗಿಬಿಟ್ಟಿದೆ. ತೊಗೊಂಬಂದು ಪರಕೆ ತೊಗೊಂಡು ಅದನ್ನೆಲ್ಲ ಹಾಕಿ ಕರಗಿಸಿ ಸಾರಿಸ್ತಿದ್ವಿ. ದಪ್ಪಕ್ಕೆ ಚೆನ್ನಾಗಿ ಹಚ್ಚಗೆ ಸಾರಿಸ್ಬಿಟ್ಟು ಅಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ರಂಗೋಲಿಗಳು ಹಾಕೋದು, ಅದು ಒಂದು ಕುತೂಹಲವಾಗಿತ್ತು ನಮಗೆ. ಇವಾಗ ನಾವೇ ಆದ್ರೂ ಮುಟ್ಟೋದಕ್ಕೆ ನಮಗೆ ಆಸೆ ಆಗ್ಬೋದು ಅನಿಸುತ್ತೆ. ಅಷ್ಟು ಒಂದು ಪುನೀತವಾಗಿದ್ದು, ಅಷ್ಟೊಂದು ಇದು ಸಗಣಿ ಇದೆಲ್ಲ ಮುಟ್ಟಿದರೆ ನಿಜವಾಗ್ಲೂ ಹೈಜೀನ್ ಅಂತ ಹೇಳ್ತಾರಲ್ವಾ. ಹಿಂದಿನ ಕಾಲದಲ್ಲಿ ನಾವು ನ್ಯಾಚುರಲ್ ಗಾಳಿ ಕುಡ್ಕೊಂಡು ಹೈಜೀನಾಗಿ ಬೆಳೆದಿದ್ದೀವಿ ಅಂತ ಇವಾಗ ಗೊತ್ತಾಗತ್ತೆ. ಥ್ಯಾಂಕ್ ಯು.